चोट लगेगी। जंगल का लागे। ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿಸ್ ಮೇಕ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಲಾಸ್ಟ್ ಬ್ಲಾಗ್ ಆಫ್ ಉದಯ್ಪುರ್. ನಾವಿವತ್ತು ಹೋಗ್ತಾ ಇದ್ದೀವಿ ಶಿಲ್ಪಿ ಗ್ರಾಮ್ಗೆ. ಗೈಸ್ ಏನಾಯಿತು ಗೊತ್ತಾ, ನಮ್ಮ ಬೆಂಗಳೂರಲ್ಲಿ ರಂಗೋಲಿ ಗಾರ್ಡನ್ ಇದೆ ಅಲ್ಲ, ಅದೇ ಥರ ಇದು ಶಿಲ್ಪಿ ಗ್ರಾಮ್ ಅಂತ. ಸೊ ಎಂಟ್ರೆನ್ಸ್ ನೋಡಿದ್ರಲ್ಲ ಹೆಂಗಿತ್ತು ಅಂತ, ಸಕ್ಕತ್ತಾಗಿತ್ತು. ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಸೊ ವೆಲ್ಕಮ್ ತುಂಬ ಚೆನ್ನಾಗಿತ್ತು. ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ. ಚೋಟ್ लगेगी। जंगल का लागे। बंदर जंगल का लागे। हाँ मैं भी आया। कैसे? हाँ मैं नहीं यार अप्पा हेलो ಇದೆಲ್ಲ ಹ್ಯಾಂಡ್ಮೇಡ್ ಅವರೇ ಮಾಡೋದು. अरे इसको हम पंजादरी कहते हैं सर। तो इस पंजे के द्वारा धागे की वीविंग होती है, इसलिए इसका वेट 200 ग्राम है और इसको पंजादरी का आर्ट कहते हैं। ठीक है, कैसे बनाते हैं, जैसे हैंडमेड की चीज़ बनती है तो वो दोनों तरफ से तैयार होती है, टू साइड। फिर हम सबसे पहले वाइट थ्रेड से मेन बेस तैयार करते हैं, जो हमारी भाषा में इसको ताना कहते हैं। फिर कोई भी चीज़ बनाएंगे उसका बॉर्डर डालेंगे, फिर सारे इसमें काउंटेड थ्रेड डालेंगे, सारे धागे इसमें काउंट रहेंगे तभी इसकी डिजाइन बनेगी, नहीं तो नहीं बनती है। और यहाँ पे इसके सिस्टम रहते हैं, अप डाउन करने से चेंज होता है। ये देखिए, ये मैंने चेंज कर दिया। अब मैं यहाँ से कलर्स को ले रहा हूँ, आप देखना। जैसे कि इसमें पिंक हो गया, ये वाला कलर चल रहा है और इसको ऐसे लिया जाता है, देखो। और फिर जो मेन प्रोसेस होता है इस पंजे के द्वारा स्टेप बाय स्टेप ऐसे बनाना। ये देखिए, यहाँ से जैसे कि बेड साइड के लिए मैट है, रनर्स हैं, वो डक्स वाला डिज़ाइन बच्चों के रूम के लिए वर्ल्ड में बनाया, योगा मैट है, और ये डाइनिंग टेबल के रनर्स वगैरह है, और चेस बोर्ड भी है। ಈಗ ನಾವು ನೋಡ್ತಾ ಇರೋದು ಇಂದ್ರ ವಿಮಾನ್ ಅಂತ, ರಾಯಲ್ ಚಾರಿಯೇಟ್. ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲಿ ಪಾಟ್ರಿ ಎಲ್ಲ ಇದೆ, ಮೇಕ್ ಯುವರ್ ಓನ್ ಪಾಟ್ರಿ. आपके सामने आ गई है राजस्थान की डांसर अनारकली। तो अनारकली मैम को सर को नमस्कार। तो नमस्कार, ये नमस्कार। क्या ಇದೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇದೆ. ಈ ಥರ ಎಲ್ಲ ನಾವು ನೋಡೇ ಇಲ್ಲ ಅಲ್ಲ, ಎಷ್ಟು ಚೆನ್ನಾಗಿದೆ. भगवान की मूर्तियाँ वगैरह कुछ लेना अरे हाँ। और एक ही चिड़िया है, पानी भर के फूक मारोगे ना, चिड़िया की आवाज़ आएगी। ये देखो, फूक मारो, जोर से फूक मारो, रेगुलर। ಹಳ್ಳಿ ಮನೆ ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಅಲ್ಲ. ಇವಾಗ ಈ ಥರದೆಲ್ಲ ನಾವು ನೋಡೋಕ್ಕಾಗಲ್ಲ. ಸಗಣಿ ಹಾಕಿ ಸಾರಿಸ್ತಾ ಇದ್ದಾರೆ. ಹಾರ್ಮೋನಿಯಂ, ಅಯ್ಯಪ್ಪ ನನ್ನ ಕೈ ಹಿಡ್ಸಲ್ಲ, ಅಷ್ಟು ದೊಡ್ಡದಾಗಿದೆ ಇದು. ಪಿಯಾನೋ, ಆ ಕಡೆ ಡಿಫ್ರೆಂಟ್. ಈ ಶಿಲ್ಪಗ್ರಾಮಲ್ಲಿ ನಾವು ಹ್ಯಾಂಡಿಕ್ರಾಫ್ಟ್ಸು ಅಥವಾ ಈ ಗ್ರಾಮೀಣ ಪದ್ಧತಿನ ಜಾಸ್ತಿ ನೋಡ್ಬೋದು. ಬಟ್ ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಾ ಇದೆ, ಸ್ವಲ್ಪ ನಾವು ನೋಡ್ಬೋದು. ಈಗ ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ನೋಡಿದ್ವಲ್ಲ, ಆ ಥರ ಮಾಡಿರೋವಂಥದ್ದು. ಅದು ಬಿಟ್ಟರೆ ಇಲ್ಲಿ ಜಾಸ್ತಿ ಏನೂ ಇಲ್ಲ, ಇನ್ನೂ ಮಾಡ್ತಾ ಇದ್ದಾರೆ. ಮೇ ಬಿ ಇನ್ನೊಂದು 1 year 2 years ಆಗ್ಬೋದು ಅನಿಸುತ್ತೆ. ಸೊ ಚೆನ್ನಾಗಿತ್ತು. ಒಂದು ಅಷ್ಟೊಂದೇನು ನನಗೇನು ಇಷ್ಟ ಆಗಲಿಲ್ಲ.
ಒಂದೇನೋ ಟೈಮ್ ಪಾಸ್ ಮಾಡೋದಕ್ಕೆ ಬರ್ಬೋದು. ಸೊ ಕಂಪ್ಲೀಟ್ ಆದಮೇಲೆ ಇಟ್ ವಿಲ್ ಬಿ ಅ ಗುಡ್ ಪ್ಲೇಸ್. ನಮ್ಮ ರಂಗೋಲಿ ಗಾರ್ಡನ್ ಕಂಪೇರ್ ಮಾಡಿದ್ರೆ ಇಲ್ಲಿ ಅಷ್ಟೊಂದೇನೂ ಇಲ್ಲ, ಜಾಸ್ತಿ ಇಲ್ಲಿ ಶಾಪಿಂಗೆ ಅಷ್ಟೇ. ಬನ್ನಿ ಹೋಗೋಣ ನೆಕ್ಸ್ಟ್ ಪ್ಲೇಸ್ಗೆ. ಇಲ್ಲಿ ಒಂಟೆ ಸವಾರಿ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ ನಾವು ಹೋಗ್ತಾ ಇರೋದು ಇವಾಗ ಕರ್ಣಿ ಮಾತಾ ಟೆಂಪಲ್ಗೆ. ಅಲ್ಲೇ ಕರ್ಣಿ ಮಾತಾ ರೋಪ್ಗೆ ಟಿಕೆಟ್ ಇಸ್ಕೊಳ್ಳೋದು. ಬನ್ನಿ. ಸೊ ನಾವೀಗ ಬಂದಿರೋದು 3D ಗ್ಯಾಲ್ರಿಗೆ. ಅಲ್ಲಿ ನೋಡ್ಬೋದು ಬಾಹುಬಲಿ. ಸೊ ಇದೆಲ್ಲ ಏನಂತಾರೆ ಫೋಟೋಸ್ ಎಲ್ಲ ತೊಗೊಳಕ್ಕೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ರೋಪ್ವೇಗೆ 1 hour ವೆಯ್ಟ್ ಮಾಡಬೇಕಂತೆ. ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದೊಂದು ಟೋಕನ್ ನಂಬರ್ ಕೊಟ್ಟಿರ್ತಾರೆ ಇಷ್ಟು ಜನಕ್ಕೆ ಅಂತ. ಸೊ ಆ ನಂಬರ್ ಕೂಗಿದಾಗ ನಾವು ಹೋಗಬೇಕು. ಟಿಕೆಟ್ ಚೆಕಿಂಗ್ ಇರುತ್ತೆ. ಟೋಕನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಇವಾಗ 548 ತೋರಿಸ್ತಾ ಇದೆ. ಸೊ ನಮ್ಮದು 605. ಸೊ ವೆಯ್ಟ್ ಮಾಡಬೇಕು ನಮ್ಮ ಟರ್ನ್ ಬರೋ ತನಕ. ಕೂತ್ಕೊಂಡು ನೋಡೋಣ ಹೆಂಗಿದೆ ಅಂತ. ನಾವೀಗ ಹೋಗ್ತಾ ಇದ್ದೀವಿ ರೋಪ್ವೇಯಲ್ಲಿ. ಆ್ಯಕ್ಚುಲಿ ಸನ್ಸೆಟ್ ಆಗೋಗಿದೆ. ನಾವು ಆ್ಯಕ್ಚುಲಿ ಬೇಗ ಬರಬೇಕು ಅದಕ್ಕೆ. ನಾವೀಗ ರೋಪ್ವೇಯಿಂದ ಕರ್ಣಿ ಮಾತಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಈ ಕರ್ಣಿ ಮಾತಾ ಟೆಂಪಲ್ ಏನು ಕಟ್ಟಿಸಿದ್ದಾರೆ ಅಂದರೆ, ಸೊ ಇದು ರಾಜ ಮನೆತನದ, ಉದಯ್ಪುರ್ ರಾಜ ಇದ್ದಾರಲ್ಲ ಅವ್ರ ಮನೆತನದ ಕುಲದೇವಿ. ಅದಕ್ಕೆ ಇದನ್ನು ಟಾಪ್ ಹಿಲ್ಲಲ್ಲಿ ಕಟ್ಟಿದ್ದಾರೆ. ಇಡೀ ಉದಯ್ಪುರ್ ಇಲ್ಲಿಂದ ಕಾಣುತ್ತಂತೆ. ಸೊ ದೇವಿ ಇಡೀ ಉದಯ್ಪುರಲ್ಲಿರುವಂಥ ಜನರನ್ನು ಕಾಪಾಡಲಿ ಅಂತ ಇಲ್ಲಿ ಕಟ್ಟಿಸಿದ್ದಾರೆ. ಇಡೀ ಉದಯ್ಪುರ್ ಇಲ್ಲಿಂದ ಕಾಣುತ್ತಂತೆ. ನಾವಿನ್ನೂ ಫುಲ್ ಹೋಗಿಲ್ಲ. ಏನು ಸಕ್ಕತ್ತಾಗಿದೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಲೈಟ್ನಿಂಗು, ಅದು ತಾಜ್ ಪ್ಯಾಲೇಸ್. ಅದ್ರ ಹಿಂದೆ ಇರೋದು ಜಗಮಂದಿರ್. ನೈಸ್. ಬನ್ನಿ ಹೋಗೋಣ. ನಾವು ಈ ಕಡೆ ನೋಡಿದ್ರೆ ಫುಲ್ ಪ್ಯಾಲೇಸ್ಸು ಅಂದರೆ ರಾಜಮನೆತನದವರು ಇದ್ದಿದ್ದ ಜಾಗ. ಸೊ ಈ ಕಡೆ ನೋಡಿದ್ರೆ ಉದಯ್ಪುರ್ ಸಿಟಿ. ಸೊ ಮಧ್ಯದಲ್ಲಿ ನಮಗೆ ಈ ಒಂದು ಕರ್ಣಿ ಮಾತಾ ದೇವಸ್ಥಾನ ಹಾಗೂ ಈ ಒಂದು ಬೆಟ್ಟ ಅಂದರೆ ಹಿಲ್ಸ್ ಕಟ್ಟಿಸಿದ್ದಾರೆ. ಸೊ ಅದೇ ನಾನು ಹೇಳ್ದಂಗೆ ಕರ್ಣಿ ಮಾತಾ ಎರಡೂ ಕಡೆ ನೋಡಿಕೊಂಡು ಈ ಉದಯ್ಪುರನ ಕಾಪಾಡಲಿ ಅಂತ ಈ ಒಂದು ದೇವಸ್ಥಾನನ ಕಟ್ಟಿಸಿರೋದು. ಸೊ ಟೆಂಪಲಿಗೆ ಹೋಗೋಣ ಬನ್ನಿ. ಸೊ ನಾವು ಮಾಡಿದ ತಪ್ಪು ನೀವು ಮಾಡಬೇಡಿ. ಇಲ್ಲಿ ಸ್ವಲ್ಪ ಬೇಗ ಬನ್ನಿ. ಅಂದರೆ ಒಂದು 4 o'clockಗೆಲ್ಲ ಬಂದರೆ ನೀವು ಸನ್ಸೆಟ್ ನೋಡ್ಬೋದು. ಇವಾಗ ಆಲ್ಮೋಸ್ಟ್ ಸನ್ಸೆಟ್ ಆಗಿ ಕತ್ಲಾಗ್ಬಿಟ್ಟಿದೆ, ಏನೂ ಕಾಣಲ್ಲ. ಇಲ್ಲಿ 2 ವೇ ಇದೆ. ಒಂದು ರೋಪ್ ವೇ, ಇನ್ನೊಂದು ವಾಕ್ ಮಾಡ್ಕೊಂಡು ಬರ್ಬೋದು. ಸೊ ಸ್ಟೆಪ್ಸ್ ಕೂಡ ಇದೆ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಎಲ್ಲ. ನಿಮ್ಗೆ ಯಾವ ಥರ ಬೇಕೋ ಅದನ್ನು ನೀವು ಚೂಸ್ ಮಾಡ್ಬೋದು. ಬನ್ನಿ ಹೋಗೋಣ, ದರ್ಶನ ಮಾಡ್ಕೊಂಡು ಬರೋಣ. ಇಲ್ಲಿ ದರ್ಶನ ಮಾಡೋದ್ರ ಜೊತೆಗೆ ಇಡೀ ಉದಯ್ಪುರ್ ವ್ಯೂನ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಸನ್ಸೆಟ್ ಕಾಣಿಸಿಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಗಿತ್ತು. ಬಟ್ ದರ್ಶನ ಮಾತ್ರ ಸಕ್ಕತ್ತಾಗಿತ್ತು. ಮಂಗಳಾರತಿ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ವೈಟ್ ಮಾರ್ಬಲಲ್ಲಿ ಇದೆ ದೇವಿ, ತುಂಬ ಚೆನ್ನಾಗಿದೆ. ನೋಡಿ ವಿಡಿಯೋ ಹಾಕ್ತೀನಿ ಹೆಂಗಿದೆ ಅಂತ ಹೇಳಿ ನೀವು. ಗೈಸ್ ಏನಾಯಿತು ಗೊತ್ತಾ, ನಾವಲ್ಲಿ ದರ್ಶನಕ್ಕೆ ನಿಂತಿದ್ವಾ, ಆವಾಗ ಹಿಂದ್ಗಡೆ ನೋಡ್ತೀನಿ ಯಾವುದೋ ಎಮ್ಮ ಬ್ಯಾಗ್ ಇಟ್ಕೊಂಡು ಜಿಪ್ಪು ಎಡಿತೈತೆ. ಅಯ್ಯೋ ಎಷ್ಟು ಭಯ ಆಗೋಯ್ತು ಗೊತ್ತಾ. ಆಮೇಲೆ ಎತ್ತಿ ಮುಂದೆ ಇಟ್ಕೊಂಡೆ. ಜಸ್ಟ್ ಮಿಸ್. ಬಿ ವೆರಿ ಕೇರ್ಫುಲ್. ಇಲ್ಲಿಗೆ ಉದಯ್ಪುರ್ ಸೀರೀಸ್ ಮುಗೀತು. ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಕಂಟೆಂಟ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಸಿ ಯು. ಬಾಯ್.